ಎಲ್ರಿಗೂ ನಮಸ್ಕಾರ. CMU1 25ME 11I ಕೋರ್ಸಲ್ಲಿ ವೀಕ್ 12 ಬಗ್ಗೆ ಈ ಒಂದು ವಿಡಿಯೋ ಸೆಷನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ವೀಕ್ 12ಅಲ್ಲಿ ಏನೇನು ಕಂಟೆಂಟ್ಸ್ ಇದೆ ಅಂತ ಫಸ್ಟ್ ನೋಡ್ತಾ ಬರೋಣ. ವೀಕ್ 12 ಕಂಟೆಂಟ್ಸ್ ಬಂದು ಕಂಪ್ಲೀಟ್ ಬೇಸಿಕ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ರಿಲೇಟೆಡ್ ಕಾನ್ಸೆಪ್ಟ್ಸೇ. ಅದರಲ್ಲಿ ಜಾಯ್ನಿಂಗ್ ಪ್ರೋಸೆಸ್ ಅಂದರೆ ಮೆಟಲ್ ಜಾಯ್ನಿಂಗ್ ಪ್ರೋಸೆಸಸ್ ಅಂದರೆ ಏನು, ಯಾವ್ಯಾವ ಟೈಪ್ ಆಫ್ ಕ್ಲಾಸಿಫಿಕೇಷನ್ಸ್ ಇದೆ. ನಂತರ ಫ್ಯಾಸನರ್ಸ್, ಅದರಲ್ಲಿ ರಿವೆಟ್ಸ್, ಬೋಲ್ಟ್ಸ್, ನಟ್ಸ್, ಡಿಫ್ರೆಂಟ್ ಕ್ಲಾಸಿಫಿಕೇಷನ್ ಮತ್ತು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಈ ಫ್ಯಾಸನರ್ಸ್ನ ಅಂತ ನೋಡ್ತೀವಿ. ಅದಾದಮೇಲೆ ವೆಲ್ಡಿಂಗ್ ಬಗ್ಗೆ ಬರ್ತೀವಿ. ವೆಲ್ಡಿಂಗಲ್ಲಿ ಕ್ಲಾಸಿಫಿಕೇಷನ್ ಮತ್ತು ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಅಂದರೆ ಏನು, ಟಿಗ್ ವೆಲ್ಡಿಂಗ್ ಮತ್ತು ಮಿಗ್ ವೆಲ್ಡಿಂಗ್ ಅಂದರೆ ಏನು, ವೇರಿಯಸ್ ಡಿಫೆಕ್ಟ್ಸ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಾದಮೇಲೆ ಪ್ರಾಕ್ಟಿಕಲ್ ಸೆಷನ್ಗೆ ಬಂದರೆ ಹೌ ಟು ಡೂ ಬಟ್ ಜಾಯಿಂಟ್ ಯೂಸಿಂಗ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್, ಲ್ಯಾಪ್ ಜಾಯಿಂಟ್ ಯೂಸಿಂಗ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಆ್ಯಂಡ್ ಟಿ ಜಾಯಿಂಟ್ ಯೂಸಿಂಗ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್. ಇದ್ರ ಬಗ್ಗೆ ಈ ಕಂಪ್ಲೀಟ್ ವಿಡಿಯೋ ಸೆಷನ್ಸಲ್ಲಿ ತಿಳ್ಕೊಳ್ತಾ ಬರ್ತೀರಿ. ಸೊ ಫಸ್ಟ್ ಆಫ್ ಆಲ್ ಯು ಶುಡ್ ನೋ ದ ಮೀನಿಂಗ್ ಆಫ್ ಮೆಟಲ್ ಜಾಯ್ನಿಂಗ್ ಪ್ರೋಸೆಸ್. ಆಸ್ ದ ನೇಮ್ ಇಂಡಿಕೇಟ್ಸ್, ಮೆಟಲ್ ಜಾಯ್ನಿಂಗ್ ಪ್ರೋಸೆಸಸ್ ಅಂದರೆ ಮೆಟಲ್ಗಳನ್ನ ಜಾಯ್ನಿಂಗ್ ಮಾಡುವಂತಹ ವಿಧಗಳು. ಅದರಲ್ಲಿ ಯು ನೀಡ್ ಟು ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್. ಸೊ ದೀಸ್ ಆರ್ ದ ಮೆಥಡ್ಸ್ ಯೂಸ್ ಟು ಅಸೆಂಬಲ್ 2 or more ಮೆಟಲ್ ಪಾರ್ಟ್ಸ್. ಸೊ ದಿಸ್ ಇಸ್ ದ ಕೀವರ್ಡ್. 2 ಅಥವಾ ಹೆಚ್ಚು ಮೆಟಲ್ ಪಾರ್ಟ್ಸ್ಗಳನ್ನ ನಾವು ಟೆಂಪರರಿಯಾಗಿ ಅಥವಾ ಪರ್ಮನೆಂಟ್ ಆಗಿ ಜಾಯಿನ್ ಮಾಡೋ ಪ್ರೋಸೆಸ್ಗಳಿಗೆ ಮೆಟಲ್ ಜಾಯ್ನಿಂಗ್ ಪ್ರೋಸೆಸ್ ಅಂತ ಕರಿತೀವಿ. 2 ಅಥವಾ ಅದಕ್ಕಿಂತ ಹೆಚ್ಚು ಮೆಟಲ್ ಪಾರ್ಟ್ಸ್ನ ಟೆಂಪರರಿಯಾಗಿ ಅಥವಾ ಪರ್ಮನೆಂಟ್ ಆಗಿ ಜಾಯಿನ್ ಮಾಡೋ ಪ್ರೋಸೆಸ್ಗೆ ಮೆಟಲ್ ಜಾಯ್ನಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ಯಾವ್ಯಾವ ಟೈಪ್ ಆಫ್ ಜಾಯ್ನಿಂಗ್ ಪ್ರೋಸೆಸ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದು, ನೀವು ಯಾವ ಒಂದು ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ತಿದ್ದೀರಾ, ಎಷ್ಟು ಲೋಡ್ನ ಕ್ಯಾರಿ ಮಾಡಬೇಕು ಆ ಮೆಟಲ್ ಪಾರ್ಟ್ಸು, ಕಾಸ್ಟ್ ಎಷ್ಟಿದೆ ನಿಮ್ಮ ಹತ್ರ, ಜಾಯ್ನಿಂಗ್ ಪ್ರೋಸೆಸ್ ಕಾಸ್ಟು, ಮತ್ತು ಎಲ್ಲಿ ಜಾಯಿಂಟು ಡಿಸ್ಅಸೆಂಬಲ್ಲು ಮಾಡಬೇಕಾಗುತ್ತೆ ಕೆಲವೊಮ್ಮೆ, ಅಂಥ ಒಂದು ಫ್ಯಾಕ್ಟರ್ಸ್ನ ಇನ್ಫ್ಲುಯೆನ್ಸ್ ಮಾಡಿ ನಾವು ಯಾವ ಜಾಯ್ನಿಂಗ್ ಪ್ರೋಸೆಸ್ಸು ಬೆಸ್ಟ್ ಅಂತ ಚೂಸ್ ಮಾಡಿ ನಂತರ ನಾವು ವಿ ಶುಡ್ ಗೋ ಫಾರ್ ಡಿಫರೆಂಟ್ ಜಾಯ್ನಿಂಗ್ ಪ್ರೋಸೆಸಸ್. ಸೊ ನೆಕ್ಸ್ಟ್, ಕಮಿಂಗ್ ಟು ದ ಕ್ಲಾಸಿಫಿಕೇಶನ್ ಆಫ್ ಜಾಯ್ನಿಂಗ್ ಪ್ರೋಸೆಸಸ್. ದಿಸ್ ಇಸ್ ದ ಬೇಸಿಕ್ ಕ್ಲಾಸಿಫಿಕೇಶನ್. ಏನು, ಜಾಯ್ನಿಂಗ್ ಪ್ರೋಸೆಸ್ನ ನಾವು ಟೆಂಪರರಿ ಜಾಯ್ನಿಂಗ್ ಪ್ರೋಸೆಸ್ ಅಥವಾ ಪರ್ಮನೆಂಟ್ ಜಾಯ್ನಿಂಗ್ ಪ್ರೋಸೆಸ್ ಅಂತ 2 ವಿಧವಾಗಿ ವಿಂಗಡಿಸ್ತೀವಿ. ಸೊ ಟೆಂಪರರಿ ಜಾಯ್ನಿಂಗ್ ಪ್ರೋಸೆಸ್ ಅಂದರೆ, ಆಸ್ ದ ನೇಮ್ ಇಂಡಿಕೇಟ್ಸ್, ಮತ್ತೆ ಡಿಸ್ಅಸೆಂಬಲ್ ಮಾಡ್ಬೋದು. ಅಸೆಂಬಲ್ ಆಗಿರುವಂಥ ಪಾರ್ಟ್ಸನ್ನು, ಜೋಡಿಸಿರುವಂಥ ಪಾರ್ಟನ್ನು ಡಿಸ್ಅಸೆಂಬಲ್ ಅಂದರೆ ಅದನ್ನು ಬಿಚ್ಚುವಂತಹ ಒಂದು ಪ್ರೋಸೆಸ್ಗಳಾಗಿರ್ಬೋದು. ಪರ್ಮನೆಂಟ್ ಜಾಯ್ನಿಂಗ್ ಪ್ರೋಸೆಸಸ್ ಅಂದರೆ ದೀಸ್ ಆರ್ ದ ಜಾಯಿಂಟ್ ವಿಚ್ ವಿ ಕೆನಾಟ್ ಬೇಕು ಅಂದಾಗ ಡಿಸ್ಅಸೆಂಬಲ್ ಮಾಡೋಕ್ಕಾಗಲ್ಲ. ಇಫ್ ಯು ವಾಂಟ್ ಟು ಡಿಸ್ಅಸೆಂಬಲ್, ಬ್ರೇಕೇ ಮಾಡಬೇಕಾಗುತ್ತೆ. ಐದರ್ ಜಾಯ್ನಿಂಗ್ ಏನಾಗಿರುತ್ತೋ ಆ ಪಾರ್ಟಲ್ಲಿ ಬ್ರೇಕ್ ಆಗುತ್ತೆ ಅಥವಾ ಮೆಟಲ್ನೇ ಬ್ರೇಕ್ ಮಾಡಬೇಕಾಗುತ್ತೆ. ಹಂಗಾಗಿ 2 ಡಿಫರೆಂಟ್ ಕ್ಲಾಸಿಫಿಕೇಷನ್ನು ನಿಮಗೆ ಗೊತ್ತಿರಬೇಕಾಗುತ್ತೆ. ನೋಡಿರ್ಬೋದು, ಇಲ್ಲಿ ನಟ್ ಆ್ಯಂಡ್ ಬೋಲ್ಟ್ ಚಿತ್ರ ತೋರಿಸ್ತಾ ಇದ್ದೀವಿ ಇಲ್ಲಿ, ಅಥವಾ ಸ್ಕ್ರೂ ಫ್ಯಾಸನರ್ಸ್ ಚಿತ್ರ ತೋರಿಸ್ತಾ ಇದ್ದೀವಿ. ಇಲ್ಲಿ ವೆಲ್ಡಿಂಗ್ ಚಿತ್ರ ತೋರಿಸ್ತಾ ಇದ್ದೀವಿ. ವೆಲ್ಡಿಂಗ್ ಚಿತ್ರ ಇಟ್ಸ್ ಎ ಪರ್ಮನೆಂಟ್ ಜಾಯ್ನಿಂಗ್ ಪ್ರೋಸೆಸ್, ಆ್ಯಂಡ್ ಬೋಟ್ ಆ್ಯಂಡ್ ನಟ್ ಆ್ಯನಿಮೇಷನ್ ಆಸ್ ಯು ಸಿ ಹಿಯರ್ ಇಸ್ ಅ ಟೆಂಪರರಿ ಜಾಯ್ನಿಂಗ್ ಪ್ರೋಸೆಸ್. ಸೊ ಸ್ವಲ್ಪ ಎಲಾಬರೇಟ್ ಮಾಡ್ತಾ ಬರೋಣ. ನಾನು ಈಗ ತಾನೇ ಹೇಳ್ದಂಗೆ, ಟೆಂಪ್ರರಿ ಜಾಯ್ನಿಂಗ್ ಪ್ರೋಸೆಸ್ ಆರ್ ದ ಜಾಯ್ನಿಂಗ್ ಪ್ರೋಸೆಸಸ್ ವಿಚ್ ಅಲೋ ಈಸಿ ಅಸೆಂಬ್ಲಿ ಆ್ಯಂಡ್ ಡಿಸ್ಅಸೆಂಬ್ಲಿ. ನೋಡಿ, ಈಸಿ ಅಸೆಂಬ್ಲಿ ಆ್ಯಂಡ್ ಡಿಸ್ಅಸೆಂಬ್ಲಿ ಅಂದರೆ, ಅಸೆಂಬ್ಲಿ ಅಂದರೆ ಜೋಡಣೆ ಮಾಡುವಂಥದ್ದು, ಡಿಸ್ಅಸೆಂಬ್ಲಿ ಅಂದರೆ ಜೋಡಣೆ ಆಗಿರುವಂಥದ್ದನ್ನ ವಾಪಸ್ಸು ಬಿಚ್ಚುವಂಥದ್ದು. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕೀವರ್ಡ್ ಇದೆ. ಯಾವ ಒಂದು ಜಾಯ್ನಿಂಗ್ ಪ್ರೋಸೆಸ್ಸಲ್ಲಿ ಈಸಿಯಾಗಿ ಅಸೆಂಬ್ಲಿ ಮಾಡ್ಬೋದು, ಡಿಸ್ಅಸೆಂಬ್ಲಿ ಮಾಡ್ಬೋದು ವಿತೌಟ್ ಕಾಂಪೊನೆಂಟ್ ಡ್ಯಾಮೇಜ್. ಅಂದರೆ ಯಾವ ಒಂದು ಬೇಸ್ ಮೆಟಲ್ಸ್ ಇರ್ತಾವೋ ಆ ಒಂದು ಮೆಟಲ್ ಪಾರ್ಟ್ಸ್ನ ಡ್ಯಾಮೇಜ್ ಮಾಡ್ದಂಗೆ. ಸೊ ಈ ಒಂದು ಪ್ರೋಸೆಸಸ್ಗೆ ಟೆಂಪ್ರರಿ ಜಾಯ್ನಿಂಗ್ ಪ್ರೋಸೆಸಸ್ ಅಂತ ಕರಿತೀವಿ. ಅಡ್ವಾಂಟೇಜಸ್ ಕಡೆ ಬಂದರೆ, ಈಸಿಯಾಗಿ ಮೇಂಟೆನೆನ್ಸ್ ಮಾಡ್ಬೋದು, ರಿಪೇರ್ ಮಾಡ್ಬೋದು. ಯಾವುದಾರ ನಟ್ ಆರ್ ಬೋಲ್ಟ್ ಏನಾದರೂ ಪ್ರಾಬ್ಲಮ್ ಆದರೆ ಬೇರೆ ನಟ್ ಆ್ಯಂಡ್ ಬೋಲ್ಟ್ನ ರಿಪ್ಲೇಸ್ ಮಾಡ್ಬೋದು. ಹಾಗಾಗಿ ವೇರಿಯಸ್ ಅಡ್ವಾಂಟೇಜಸ್ ಇದೆ ಈ ಜಾಯ್ನಿಂಗ್ ಪ್ರೋಸೆಸಲ್ಲಿ. ಇನ್ನು ಅನಾನುಕೂಲಗಳ ಬಗ್ಗೆ ಹೇಳೋದಾದರೆ, ದೀಸ್ ಆರ್ ಹ್ಯಾವಿಂಗ್ ಲೋ ಸ್ಟ್ರೆಂತ್ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ. ಮತ್ತು ವೈಬ್ರೇಷನ್ ಲೂಸನಿಂಗ್ ಆಗ್ತವೆ. ಅಂದರೆ ಮೆಷಿನ್ ಪಾರ್ಟ್ಸ್ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ನೀವು ನೋಡ್ಬೋದು, ತುಂಬ ಲಾಂಗ್ ರನ್ ಆದಾಗ, ನಮ್ಮ ವೆಹಿಕಲ್ ಅಳ್ಳಾಡಿದಾಗ, ವೈಬ್ರೇಟ್ ಆದಾಗ ನಟ್ ಆ್ಯಂಡ್ ಬೋಲ್ಟ್ಸು ಲೂಸ್ ಆಗ್ತವೆ. ಮತ್ತೆ ನೀವು ಪದೇ ಅದನ್ನು ಟೈಟ್ ಮಾಡಿಸ್ಬೇಕಾಗತ್ತೆ. ಹಾಗಾಗಿ ಸ್ಟ್ರೆಂತ್ ಕಡಿಮೆ ಇರುವಂಥ ಒಂದು ಅನಾನುಕೂಲಗಳು ಈ ಒಂದು ಟೆಂಪ್ರರಿ ಜಾಯ್ನಿಂಗ್ ಪ್ರೋಸೆಸಲ್ಲಿ ಇರ್ತವೆ. ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಮೆಷಿನ್ನ ಅಸೆಂಬಲ್ ಮಾಡಬೇಕಾದ್ರೆ ಈ ಒಂದು ಜಾಯ್ನಿಂಗ್ ಪ್ರೋಸೆಸ್ನ ನೋಡ್ತೀವಿ. ಎಂಜಿನ್ಸ್ಗಳಲ್ಲಿ ನೋಡ್ತೀವಿ, ಗೇರ್ ಬಾಕ್ಸಸ್ಗಳಲ್ಲಿ ನೋಡ್ತೀವಿ, ನಮ್ಮ ಮನೆಗಳಲ್ಲಿ ಯೂಸ್ ಮಾಡುವಂಥ ಫರ್ನಿಚರ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ, ಆಟೋಮೋಟಿವ್ ಪಾರ್ಟ್ಸ್, ವೇರಿಯಸ್ ಪಾರ್ಟ್ಸಲ್ಲಿ ನಾವು ನೋಡ್ತೀವಿ. ಇನ್ನು ಎಕ್ಸಾಂಪಲ್ ಕಡೆ ಬಂದರೆ, ಸ್ಕ್ರೂಸ್ ಆಗಿರ್ಬೋದು, ಬೋಲ್ಟ್ಸ್ ಆ್ಯಂಡ್ ನಟ್ಸ್ ಆಗಿರ್ಬೋದು, ಪಿನ್ಗಳಾಗಿರ್ಬೋದು, ಕ್ಲಿಪ್ಸ್ಗಳಾಗಿರ್ಬೋದು, ಸ್ಪ್ರಿಂಗ್ಸ್ಗಳಾಗಿರ್ಬೋದು, ಇವೆಲ್ಲನೂ ನಾವು ಟೆಂಪ್ರರಿ ಜಾಯ್ನಿಂಗ್ ಪ್ರೋಸೆಸಸ್ ಕ್ಯಾಟಗರಿಗೆ ವಿಂಗಡಣೆ ಮಾಡಬಹುದು. ಸೊ ಇಲ್ಲಿ ನೋಡ್ಬೋದು ಆ್ಯನಿಮೇಷನ್ನು. ಸೊ ನಟ್ ಈಸಿಯಾಗಿ ರೀಪ್ಲೇಸ್ ಮಾಡ್ಬೋದು ಮತ್ತು ಪ್ಲೇಸ್ ಮಾಡ್ಬೋದು. ಸೊ 2 ಜಾಯ್ನಿಂಗ್ ಮೆಟಲ್ಸ್ಗಳನ್ನ ನೀವು ಎಷ್ಟು ಸಲ ಬೇಕಾದರೂ
ಡಿಸ್ಅಸೆಂಬಲ್ ಮಾಡ್ಬೋದು, ಅಸೆಂಬಲ್ ಮಾಡ್ಬೋದು. ಸೊ ಹಂಗಾಗಿ ಈ ಕ್ಯಾಟಗರಿಗೆ ನಾವು ಟೆಂಪರರಿ ಜಾಯ್ನಿಂಗ್ ಪ್ರೊಸೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಮಿಂಗ್ ಟು ದ ಪರ್ಮನೆಂಟ್ ಜಾಯ್ನಿಂಗ್ ಪ್ರೊಸೆಸ್, ಇದು ಇನ್ ಕಾಂಟ್ರಾಡಿಕ್ಟ್ ಟು ದ ಟೆಂಪರರಿ ಜಾಯ್ನಿಂಗ್ ಪ್ರೊಸೆಸ್. ಇಲ್ಲಿ ನೀವು ನೋಡ್ಬೋದು, ಅಸೆಂಬಲ್ಡ್ ಪಾರ್ಟ್ಸ್ ಕೆನಾಟ್ ಬಿ ಸೆಪರೇಟೆಡ್ ವಿತೌಟ್ ಡ್ಯಾಮೇಜಿಂಗ್ ಆರ್ ಬ್ರೇಕಿಂಗ್ ಡೌನ್. ಅಂದರೆ ನೀವೇನಾದರೂ ಡಿಸ್ಅಸೆಂಬಲ್ ಮಾಡಬೇಕು ಅಂದರೆ ಎರಡು ಪಾರ್ಟ್ಸನ್ನು ನೀವೇನು ಫ್ಯಾಸನಿಂಗ್ ಮಾಡಿರ್ತೀರೋ, ಏನು ಜಾಯ್ನಿಂಗ್ ಮಾಡಿರ್ತೀರೋ, ಆ ಒಂದು ಜಾಯ್ನಿಂಗ್ ಪ್ರೊಸೆಸ್ನ ಬ್ರೇಕ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ವೆಲ್ಡಿಂಗ್ ಆಗಿದ್ದರೆ ನೀವು ವಾಪಸ್ ಎರಡು ಪ್ಲೇಟ್ಸ್ಗಳನ್ನ ನೀವು ಡಿಸ್ಅಸೆಂಬಲ್ ಮಾಡಬೇಕು ಅಂದರೆ ನೀವು ಅದನ್ನು ಬ್ರೇಕೇ ಮಾಡಬೇಕಾಗುತ್ತೆ. ಅಡ್ವಾಂಟೇಜಸ್ ಕಡೆ ಹೇಳೋದಾದರೆ, ದೀಸ್ ಆರ್ ಸ್ಟ್ರಾಂಗ್ ಜಾಯಿಂಟ್ಸ್, ತುಂಬ ಗಟ್ಟಿ ಜಾಯಿಂಟ್ಸ್ ಇದು, ಮತ್ತು ಹೈ ಸ್ಟ್ರೆಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವೋ, ಮತ್ತು ಲೀಕ್ ಪ್ರೂಫ್ ಅಂದರೆ ಲೀಕ್ ಆಗದೆ ಇರುವಂತಹ ಜಾಗಗಳಲ್ಲಿ ನೀವು ಅದನ್ನು ಯೂಸ್ ಮಾಡಬೇಕಾದ್ರೆ ನಾವು ಪರ್ಮನೆಂಟ್ ಜಾಯ್ನಿಂಗ್ ಪ್ರೊಸೆಸ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸು ವೆಲ್ಡಿಂಗು, ರಿವೆಟಿಂಗು, ಸೋಲ್ಡರಿಂಗ್ ಆ್ಯಂಡ್ ಬ್ರೇಜಿಂಗ್. ಈ ವರ್ಡ್ಸ್ಗಳೆಲ್ಲ ನೀವು ಫೆಮಿಲಿಯರ್ ಆಗಿರ್ತೀರಿ. ಕೆಲವೊಂದು ವರ್ಡ್ಸ್ಗಳು ಹೊಸ ವರ್ಡ್ಸ್ಗಳಾಗಿರ್ತವೆ, ಬ್ರೇಜಿಂಗ್ ಆ್ಯಂಡ್ ರಿವೆಟಿಂಗ್ ಅಂತ. ಅದನ್ನು ನೋಡ್ತಾ ಬರೋಣ ನೆಕ್ಸ್ಟು. ಸೊ ಸ್ಟ್ರಕ್ಚರಲ್ ಸ್ಟೀಲ್ ಫ್ರೇಮ್ವರ್ಕ್ಸಲ್ಲಿ ನಾವು ನೋಡ್ತೀವಿ, ಅಂದರೆ ಬ್ರಿಡ್ಜಸ್ಗಳು, ಎಲ್ಲೆಲ್ಲಿ ಸ್ಟ್ರಕ್ಚರಲ್ ಅಪ್ಲಿಕೇಶನ್ಸ್ ಬೇಕೋ ಮನೆ ಕಟ್ಟಬೇಕಾದ್ರೆ, ಸೊ ಅಂಥ ಜಾಗಗಳಲ್ಲಿ ನಾವು ಕಬ್ಬಿಣಗಳಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವೋ ಅಲ್ಲಿ ನಾವು ಪರ್ಮನೆಂಟ್ ಜಾಯ್ನಿಂಗ್ ಪ್ರೊಸೆಸ್ನ ಯೂಸ್ ಮಾಡ್ತೀವಿ. ಬ್ರಿಡ್ಜಸ್ಗಳಾಗಿರ್ಬೋದು, ಬಾಯ್ಲರ್ಸ್ಗಳಾಗಿರ್ಬೋದು, ಮತ್ತು ಏರ್ಕ್ರಾಫ್ಟ್ ಕಾಂಪೊನೆಂಟ್ಸ್ ತುಂಬ ಸ್ಟ್ರಾಂಗ್ ಆಗಿರಬೇಕು, ಅಲ್ಲಿ ನಾವು ವೆಲ್ಡಿಂಗ್ ಅಥವಾ ರಿವೆಟಿಂಗ್, ಸೋಲ್ಡರಿಂಗ್, ಬ್ರೇಜಿಂಗ್ನ ನೋಡ್ತೀವಿ. ಸೊ ಈ ಒಂದು ಪ್ರೊಸೆಸಸ್ಗಳಿಗೆ ನಾವು ಪರ್ಮನೆಂಟ್ ಜಾಯ್ನಿಂಗ್ ಪ್ರೊಸೆಸಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಮಿಂಗ್ ಟು ದ ಫಸ್ಟ್ ಕ್ಯಾಟಗರಿ. ಇಲ್ಲಿ ತನಕ ನಾವು ಜನರಲ್ ಆಗಿ ಹೇಳಾಯಿತು ವಾಟ್ ಆರ್ ದ ಡಿಫರೆಂಟ್ ಜಾಯ್ನಿಂಗ್ ಪ್ರೊಸೆಸಸ್, ಅದರಲ್ಲಿ ಟೆಂಪರರಿ ಜಾಯ್ನಿಂಗ್ ಪ್ರೊಸೆಸ್, ಪರ್ಮನೆಂಟ್ ಜಾಯ್ನಿಂಗ್ ಪ್ರೊಸೆಸಸ್. ಈಗ ಆ ಟೆಂಪರರಿ ಅಥವಾ ಪರ್ಮನೆಂಟ್ ಜಾಯ್ನಿಂಗ್ ಪ್ರೊಸೆಸಸ್ಗೆ ನಾವು ಏನಂತ ಕರಿತೀವಿ, ಈಗ ನಟ್ ಆ್ಯಂಡ್ ಬೋಲ್ಟ್ಗೆ ಏನಂತ ಕರಿತೀವಿ ಅಂದರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಫ್ಯಾಸನರ್ಸ್. ಸೊ ತುಂಬ ಸಿಂಪಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಭಾಷೆಯಲ್ಲಿ ಹೇಳೋದಾದರೆ ಫ್ಯಾಸನರ್ಸ್ ಅಂತ ಹೇಳಿದ್ರೆ ದೀಸ್ ಆರ್ ದ ಮೆಕ್ಯಾನಿಕಲ್ ಡಿವೈಸಸ್ ಡಿಸೈನ್ ಟು ಕನೆಕ್ಟ್ ಟೂ ಸರ್ಫೇಸಸ್ ಆರ್ ಆಬ್ಜೆಕ್ಟ್ಸ್ ಐದರ್ ಇನ್ ಪರ್ಮನೆಂಟ್ ವೇ ಆರ್ ಟೆಂಪರರಿ ವೇ. ಸೊ ಫ್ಯಾಸನರ್ಸ್ ಅನ್ನೋದು ಮೆಕ್ಯಾನಿಕಲ್ ಡಿವೈಸ್, ಅದು ಇದನ್ನು ಎರಡು ಸರ್ಫೇಸಸ್ ಅಥವಾ ಎರಡು ಪಾರ್ಟ್ಸ್ನ ಜಾಯಿನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಪರ್ಮನೆಂಟ್ ಆಗಾರು ಜಾಯಿನ್ ಮಾಡ್ಬೋದು ಅಥವಾ ಟೆಂಪರರಿಯಾಗಿ ಜಾಯಿನ್ ಮಾಡ್ಬೋದು. ಸೊ ಆಸ್ ಐ ಸೆಡ್ ಅರ್ಲಿಯರ್, ಸ್ಕ್ರೂಸ್, ನೈಲ್ಸ್, ನಟ್ಸ್, ಬೋಲ್ಟ್ಸ್, ರಿವೆಟ್ಸ್, ವಾಷರ್ಸ್, ಈ ಎಲ್ಲ ಕ್ಯಾಟಗರಿಗಳಿಗೆ ನಾವು ಫ್ಯಾಸನರ್ಸ್ ಅಂತ ಕರಿತೀವಿ. ಲೆಟ್ ಅಸ್ ಗೋ ಟು ದ ಫಸ್ಟ್ ಕ್ಯಾಟಗರಿ ಆಫ್ ಫ್ಯಾಸನರ್, ದಟ್ ಈಸ್ ರಿವೆಟ್ಸ್. ಸೊ ನೀವು ಕೇಳಿರ್ಬೋದು ರಿವೆಟ್ ಅನ್ನೋ ವರ್ಡನ್ನು. ರಿವೆಟ್ ಇಸ್ ಅ ಮೆಕ್ಯಾನಿಕಲ್ ಫ್ಯಾಸನರ್ ಕನ್ಸಿಸ್ಟಿಂಗ್ ಆಫ್ ಹೆಡ್ ಅಟ್ ಒನ್ ಎಂಡ್. ಸೊ ಇದು ಮೆಕ್ಯಾನಿಕಲ್ ಫ್ಯಾಸನರು, ಇದಕ್ಕೆ ಹೆಡ್ ಇರುತ್ತೆ ಒಂದು ಕಡೆ, ಯು ಕ್ಯಾನ್ ಸಿ ಹಿಯರ್, ದಿಸ್ ಪೋರ್ಷನ್ ಇಸ್ ಕಾಲ್ಡ್ ಅ ಹೆಡ್ ಆ್ಯಂಡ್ ಎ ಸಿಲಿಂಡ್ರಿಕಲ್ ಸ್ಟೆಮ್ ಅಟ್ ದ ಅದರ್ ಎಂಡ್. ಯು ಕ್ಯಾನ್ ಸಿ ಹಿಯರ್ ದೇರ್ ಇಸ್ ನೋ ಥ್ರೆಡ್ ಹಿಯರ್, ಸೊ ವಿ ಕೆನಾಟ್ ಕಾಲ್ ಇಟ್ ಆಸ್ ಎ ಬೋಲ್ಟ್. ಬಟ್ ಯಾವ ಒಂದು ಪಾರ್ಟಲ್ಲಿ ಒಂದು ಕಡೆ ಹೆಡ್ ಇರುತ್ತೆ, ಇನ್ನೊಂದು ಕಡೆ ಸಿಲಿಂಡ್ರಿಕಲ್ ಸರ್ಫೇಸಸ್ ಇರುತ್ತೋ, ಸೊ ಅದಕ್ಕೆ ಟೈಲ್ ಅಂತಲೂ ಕರೀತಾರೆ. ಸೊ ಈ ಒಂದು ಪಾರ್ಟ್ಗೆ ರಿವೆಟ್ ಅಂತ ಕರೀತಾರೆ. ಆ್ಯಂಡ್ ಮೇಜರ್ಲಿ ರಿವೆಟ್ಸ್ ಆರ್ ಯೂಸ್ಡ್ ಟು ಜಾಯಿನ್ ಟೂ ಪ್ಲೇಟ್ಸ್ ಪರ್ಮನೆಂಟ್ಲಿ. ಸೊ ನೀವು ಏನಾದರೂ ಟೂ ಪ್ಲೇಟ್ಸ್ನ ಮತ್ತೆ ರಿಮೂವ್ ಮಾಡಬೇಕು ಅಂದರೆ ನೀವು ಅದನ್ನು ಬ್ರೇಕ್ನೇ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ರಿವೆಟ್ಸ್ ಕೆನಾಟ್ ಬಿ ಯೂಸ್ಡ್ ಆಸ್ ಅ ಟೆಂಪ್ರರಿ ಜಾಯಿಂಟ್. ರಿವೆಟ್ಸ್ ಆರ್ ರಿವೆಟಿಂಗ್ ಇಸ್ ಅ ಪ್ರೋಸೆಸ್ ವಿಚ್ ಇಸ್ ಯೂಸ್ಡ್ ಟು ಜಾಯಿನ್ ಟೂ ಪಾರ್ಟ್ಸ್ ಪರ್ಮನೆಂಟ್ಲಿ. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕೀವರ್ಡ್, ಯು ಶುಡ್ ರಿಮೆಂಬರ್. ಪಾರ್ಟ್ಸ್ ಆಫ್ ರಿವೆಟ್ ಆಸ್ ಐ ಸೆಡ್, ಹೆಡ್ ಇರುತ್ತೆ, ಶಾಂಕ್ ಇರುತ್ತೆ, ಮತ್ತು ಟೇಲ್ ಇರುತ್ತೆ. ಮೆಟೀರಿಯಲ್ಸು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ ಇಲ್ಲಿ. ನೀವು ಆಲ್ರೆಡಿ ಮೆಟೀರಿಯಲ್ಸ್ ಸ್ಟಾರ್ಟಿಂಗ್ 4 ವೀಕ್ಸಲ್ಲಿ ಹೇಳಬೇಕಾದ್ರೆ ರಿವೆಟ್ಸ್ ಅಂತ ಕೆಲವೊಂದು ಅಪ್ಲಿಕೇಶನ್ಸಲ್ಲಿ ಬರ್ತಾ ಇತ್ತು. ಸೊ ರಿವೆಟ್ಸ್ ಮೆಟೀರಿಯಲ್ಸು ತುಂಬ ಟಫ್ ಆಗಿರಬೇಕು ಮತ್ತು ಡಕ್ಟೈಲ್ ಆಗಿರಬೇಕು. ಡಕ್ಟೈಲ್ ಯಾಕೆ ಆಗಿರಬೇಕು ಅಂದರೆ ಟು ಕ್ಯಾರಿ ಎಲಾಂಗೇಷನ್, ಅಂದರೆ ಲೈಕ್ ನಿಮ್ಗೇನಾದರೂ ಟೆನ್ಸೈಲ್ ಲೋಡ್ ಅಪ್ಲೈ ಆದಾಗ ಇಟ್ ಶುಡ್ ಬಿ ಹ್ಯಾವಿಂಗ್ ಅ ಪ್ರಾಪರ್ಟಿ ಆಫ್ ಡಕ್ಟಿಲಿಟಿ. ಅದಕ್ಕೆ ನಾವು ಲೋ ಕಾರ್ಬನ್ ಸ್ಟೀಲ್ ಅಥವಾ ಸ್ಟೀಲ್ನ ನಾವು ಯೂಸ್ ಮಾಡ್ತೀವಿ. ನಿಕ್ಕಲ್ ಸ್ಟೀಲಲ್ಲಿ ನಾವು ರಿವೆಟ್ಸ್ನ ತಯಾರಿಸ್ಬೋದು. ಕೆಲವೊಮ್ಮೆ ಬ್ರಾಸ್, ಅಲ್ಯೂಮಿನಿಯಂ, ಕಾಪರು ಕೂಡ ರಿವೆಟ್ಸ್ನ ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ. ಸೊ ಏರ್ಕ್ರಾಫ್ಟ್ಸಲ್ಲಿ ನಾವು ರಿವೆಟ್ಸ್ನ ನೋಡ್ತೀವಿ, ಶಿಪ್ ಬಿಲ್ಡಿಂಗಲ್ಲಿ ರಿವೆಟ್ಸ್ನ ನೋಡ್ತೀವಿ, ದೊಡ್ಡ ದೊಡ್ಡ ಬಾಯ್ಲರ್ಸ್ಗಳಲ್ಲಿ ನೋಡ್ತೀವಿ, ಬ್ರಿಡ್ಜಸ್ ಕಟ್ಟಬೇಕಾದ್ರೆ ರಿವೆಟ್ಸ್ನ ನೋಡ್ತೀವಿ. ಹಾಗಾಗಿ ದೇರ್ ಆರ್ ವೆರೈಟಿ ಆಫ್ ಅಪ್ಲಿಕೇಶನ್ಸ್ ಏನು ನಾವು ರಿವೆಟ್ಸಿಂದ ಕಾಣಬಹುದು. ಸೊ ಕಮಿಂಗ್ ಟು ದ ಕ್ಲಾಸಿಫಿಕೇಶನ್ ಆಫ್ ರಿವೆಟ್ಸ್, ಸೊ ದೀಸ್ ಆರ್ ದ ಡಿಫರೆಂಟ್ ಕ್ಲಾಸಿಫಿಕೇಶನ್ ಆಫ್ ರಿವೆಟ್ಸ್. ಅದರಲ್ಲಿ ಮೊದಲನೇದು ಸಾಲಿಡ್ ರಿವೆಟ್ಸ್. ದ ಫಸ್ಟ್ ರಿವೆಟ್ ನಾವು ಜನರಲ್ ಆಗಿ ನೋಡುವಂತಹ ರಿವೆಟ್ ಇಸ್ ಸಾಲಿಡ್ ರಿವೆಟ್. ಏನು ಸಾಲಿಡ್ ರಿವೆಟ್ ಅಂದರೆ ಇಟ್ಸ್ ಅ ಓಲ್ಡೆಸ್ಟ್ ಆ್ಯಂಡ್ ಮೋಸ್ಟ್ ರಿಲಯಬಲ್ ಟೈಪ್ ಆಫ್ ಪರ್ಮನೆಂಟ್ ಫ್ಯಾಸನರ್. ಸೊ ಓಲ್ಡೆಸ್ಟ್ ಅಂದರೆ ತುಂಬ ಹಳೆಯ ಕಾಲದಿಂದ ಯೂಸ್ ಮಾಡ್ತಿರುವಂತಹ ಪರ್ಮನೆಂಟ್ ಫ್ಯಾಸನರ್ ಇದು ಸಾಲಿಡ್ ರಿವೆಟ್ಸು. ಇದು 2 ಪೀಸ್ ಕನ್ಸ್ಟ್ರಕ್ಷನ್ ಇರುತ್ತೆ. ಒಂದು ಸಾಲಿಡ್ ಶಾಫ್ಟ್ ಇರುತ್ತೆ, ಇನ್ನೊಂದು ಹೆಡ್ ಇರುತ್ತೆ. ಯು ಕ್ಯಾನ್ ಸಿ ಹಿಯರ್, ಸೊ ದಿಸ್ ಇಸ್ ಅ ಸಾಲಿಡ್ ಶಾಫ್ಟ್ ಆ್ಯಂಡ್ ದಿಸ್ ಇಸ್ ಅ ಹೆಡ್. 2 ಪೀಸ್ ಇದು ಕನೆಕ್ಷನ್ಸ್ ಇರುತ್ತೆ ಇದರಲ್ಲಿ. ಅದಕ್ಕೆ ನಾವು ಏರ್ಕ್ರಾಫ್ಟ್ಸಲ್ಲಿ, ಎಲೆಕ್ಟ್ರಾನಿಕ್ಸಲ್ಲಿ, ಶಿಪ್ಸ್, ಮೆಷಿನರೀಸ್, ಕನ್ಸ್ಟ್ರಕ್ಷನ್ಸ್ ಅಥವಾ ವೆರಿ ಅದರ್ ಇಂಡಸ್ಟ್ರೀಸ್ಗಳಲ್ಲಿ ನಾವು ಈ ರಿವೆಟ್ನ ನೋಡ್ಬೋದು. ದ ಸೆಕೆಂಡ್ ಆ್ಯಂಡ್ ಮೋಸ್ಟ್
ಯೂಸ್ಫುಲ್ ರಿವೆಟ್ ಇಸ್ ಪಾಪ್ ರಿವೆಟ್ ಅಥವಾ ಬ್ಲೈಂಡ್ ರಿವೆಟ್ ಅಂತ ಕರಿತೀವಿ. ಈ ಥರ ರಿವೆಟ್ಸ್ನ ನೀವು ನೋಡಿರ್ತೀರಿ. ಆಸ್ ಯು ಕ್ಯಾನ್ ಸಿ ಹಿಯರ್ ದರ್ ಇಸ್ ಎ ಟ್ಯೂಬುಲರ್, ದೀಸ್ ಆರ್ ದ ಟ್ಯೂಬುಲರ್ ಫ್ಯಾಸನರ್ ವಿತ್ ಮ್ಯಾಂಡ್ರಲ್ ಥ್ರೂ ದ ಸೆಂಟ್ರಲ್. ಅಂದರೆ ಇಲ್ಲೇನು ಹೆಡ್ ಕಾಣಿಸ್ತಿದೆಯಲ್ಲ, ಕಂಪ್ಲೀಟ್ ಇಲ್ಲಿಂದ ಇಲ್ಲಿ ತನಕ ಒಂದೇ ಪಾರ್ಟು ಮ್ಯಾಂಡ್ರಲ್ ಥರ ಕಾಣಿಸ್ತಿರ್ತದೆ. ದೀಸ್ ಆರ್ ಇನ್ಸರ್ಟೆಡ್ ಟು ಡ್ರಿಲ್ಡ್ ಹೋಲ್ಸ್ ಇನ್ ದ ಪಾರ್ಟ್ಸ್ ಟು ಬಿ ಜಾಯಿಂಟ್. ಸೊ ಆಲ್ರೆಡಿ ಡ್ರಿಲ್ ಮಾಡಿರ್ತಾರೆ ಪ್ಲೇಟ್ಸ್ಗಳಲ್ಲಿ, ಅಲ್ಲಿ ನೀವು ಅದನ್ನು ಸೇರಿಸಿ ಜಾಯಿನ್ ಮಾಡಬೇಕಾಗುತ್ತೆ. ಹಾಗಾಗಿ ಏರ್ಕ್ರಾಫ್ಟ್ಸು, ಎಲೆಕ್ಟ್ರಾನಿಕ್ಸು, ಶಿಪ್ಸು, ಮೆಷಿನರೀಸು, ಕನ್ಸ್ಟ್ರಕ್ಷನ್ಸಲ್ಲಿ ನಾವು ಈ ಒಂದು ರಿವೆಟ್ನ ನೋಡ್ತೀವಿ. ದ ನೆಕ್ಸ್ಟ್ ಕ್ಯಾಟಗರಿ ಆಫ್ ರಿವೆಟ್ ಇಸ್ ಸ್ಪ್ಲಿಟ್ ರಿವೆಟ್. ಸೊ ಆಸ್ ಯು ಕ್ಯಾನ್ ಸಿ ಹಿಯರ್, ಸ್ಪ್ಲಿಟ್ ರಿವೆಟ್ ಯಾವ ಥರ ಕಾಣಿಸುತ್ತೆ ಅಂದರೆ, ಈ ಥರ ಹೆಡ್ ಇರುತ್ತೆ, ಸಾಲಿಡ್ ಪಾರ್ಟು ಇರುತ್ತೆ, ಅಲ್ಲಿ ನಿಮಗೆ ಮಧ್ಯದಲ್ಲಿ ಒಂದು ಸ್ಲಿಟ್ ಅಥವಾ ಸ್ಪ್ಲಿಟ್ ಮಾಡಿರ್ತಾರೆ. ಏನಕ್ಕೆ ಅಂತ ನೋಡೋಣ. ಸೊ ದೀಸ್ ಆರ್ ದ ಲೈಟ್ ಡ್ಯೂಟಿ ಫ್ಯಾಸನರ್ಸ್. ಅಂದರೆ ಹೆವಿ ಲೋಡ್ಗೆ ನಾವು ಇದನ್ನು ಯೂಸ್ ಮಾಡಲ್ಲ, ತುಂಬ ಬೇಸಿಕ್ ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ತೀವಿ. ಆ ಶ್ಯಾಂಕ್ ಪಾರ್ಟ್ ಏನಿರುತ್ತೋ ಅದನ್ನು ಸ್ಪ್ಲಿಟ್ ಇಂಟು 2 ಲೆಗ್ಸ್, 2 ಲೆಗ್ ಆಗಿ ಅದನ್ನು ಸ್ಪ್ಲಿಟ್ ಮಾಡಿರ್ತಾರೆ. ಸೊ ಯಾವ್ದಾರ ಹೋಲ್ ಜೊತೆಗೆ ಅದನ್ನು ಇನ್ಸರ್ಟ್ ಮಾಡಿ ಆ ಲೆಗ್ನ ಏನು ಮಾಡಿ ಈ ಕಡೆ ತೆಗೆದು ಟೈಟ್ ಆಗಿ ಸೇರಿಸ್ತಾರೆ. ಯಾಕೆಂದರೆ ಹೋಲ್ಡ್ ಮಾಡೋದಕ್ಕೋಸ್ಕರ. ಹಾಗಾಗಿ ಲೆದರ್ ಗೂಡ್ಸಲ್ಲಿ, ಲೆದರ್ ಶೂಸ್ ಆಗಿರ್ಬೋದು, ಲೆದರ್ ಬೆಲ್ಟ್ಸ್ ಆಗಿರ್ಬೋದು, ಅಲ್ಲಿ ನಾವು ಈ ಥರ ಸ್ಪ್ಲಿಟ್ ರಿವೆಟ್ಸ್ನ ನೋಡ್ತೀವಿ. ಟಾಯ್ಸ್ಗಳಲ್ಲಿ ನೋಡ್ತೀವಿ, ಶೀಟ್ ಮೆಟಲ್ಸಲ್ಲಿ ಕೂಡ ಈ ಥರ ಒಂದು ರಿವೆಟ್ಸ್ನ ನಾವು ಕಾಣಬಹುದು. ದ ನೆಕ್ಸ್ಟ್ ಇಂಪಾರ್ಟೆಂಟ್ ರಿವೆಟ್ಸ್ ಇಸ್ ಕೌಂಟರ್ ಸಂಕ್ ರಿವೆಟ್ಸ್. ಸೊ ಕೌಂಟರ್ ಸಂಕ್, ಆಸ್ ದ ನೇಮ್ ಇಂಡಿಕೇಟ್ಸ್, ಇಟ್ ಇಸ್ ಲೈಕ್ ಇನ್ ದ ಶೇಪ್ ಆಫ್ ಕೌಂಟರ್ ಸಂಕ್. ನೋಡಿ 120 ಡಿಗ್ರಿಗೆ ಇದು ಈ ಹೆಡ್ ಏನಿರುತ್ತೋ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಸೊ ಕೋನಿಕಲ್ ಶೇಪ್ಡ್ ಹೆಡ್ ಅಂತ ಕರಿತೀವಿ. ಸೊ ಯಾವುದಾದ್ರೂ ಹೋಲ್ ಒಳಗಡೆ ಅದನ್ನು ಜಸ್ಟ್ ಪುಷ್ ಮಾಡಿ ಅದನ್ನು ಜೋರಾಗಿ ಟೈಟ್ ಮಾಡಿ ನಾವು ಅದನ್ನು ಹ್ಯಾಮರಿಂಗ್ ಮಾಡಿದ್ರೆ ಅದು ನೀಟಾಗಿ ಪರ್ಮನೆಂಟ್ ಜಾಯಿನ್ ಆಗಿ ಫಿಕ್ಸ್ ಆಗುತ್ತೆ. ಸೊ 90 ಡಿಗ್ರಿಯಿಂದ 120 ಡಿಗ್ರಿ ತನಕ ಈ ಒಂದು ಕೋನಿಕಲ್ ಸರ್ಫೇಸಸ್ ಇರುತ್ತೆ. ಸೊ ಏರ್ಕ್ರಾಫ್ಟ್ಸು, ಶಿಪ್, ಬ್ರಿಡ್ಜಸ್ಸು ಮತ್ತು ಸ್ಟೀಲ್ ಸ್ಟ್ರಕ್ಚರ್ಸಲ್ಲಿ ನಾವು ಜಾಸ್ತಿ ಈ ಒಂದು ರಿವೆಟ್ನ ಕಾಣಬಹುದು. ದ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ರಿವೆಟ್ ಇಸ್ ಸೆಲ್ಫ್ ಪಿಯರ್ಸಿಂಗ್ ರಿವೆಟ್ಸ್ ಅಂತ ಕರಿತೀವಿ. ನೋಡಿ, ಸೊ ಇಟ್ ಹ್ಯಾಸ್ ಎ ಹೋಲ್, ಇಲ್ಲಿ ಒಳಗಡೆ ಹೋಲ್ ಇರುತ್ತೆ. ಸೊ ಏನಂಗಂದ್ರೆ ಅರ್ಥ ನೋಡೋಣ. ಸೊ ಇಟ್ ಇಸ್ ಸ್ಪೆಷಲ್ ಟೈಪ್ ಆಫ್ ರಿವೆಟ್ ದಟ್ ಕ್ಯಾನ್ ಪಿಯರ್ಸ್ ಆ್ಯಂಡ್ ಫ್ಯಾಸನ್ 2 or more ಶೀಟ್ಸ್. ಸೊ ಯಾವ ಒಂದು ಶೀಟ್ಸನ್ನು ಅದನ್ನು ಪಿಯರ್ಸ್ ಅಂದರೆ ಅದನ್ನು ನೀಟಾಗಿ ಹೋಲ್ಡ್ ಮಾಡುತ್ತೆ, ಇದೇನೆ ಜೋರಾಗಿ ಹೊಡೆದಾಗ ಅದನ್ನು ಪಿಯರ್ಸ್ ಮಾಡುತ್ತೆ. ಆ್ಯಂಡ್ 2 or more ಶೀಟ್ ಮೆಟಲ್ನ ಡ್ರಿಲ್ ಮಾಡಿರೋವಂಥ ಹೋಲಿಂದ ಹಾಕಿ ಅದನ್ನು ಜಾಯಿನ್ ಮಾಡ್ತಾರೆ. ಸೊ ಕಾಂಪೋಸಿಟ್ ಅಲ್ಲಿ ಅಥವಾ ಮೆಟಲ್ಸಲ್ಲಿ ನಾವು ಈ ಒಂದು ರಿವೆಟ್ಸ್ನ ನೋಡ್ಬೋದು. ಆಟೋಮೊಬೈಲ್ ಇಂಡಸ್ಟ್ರೀಸಲ್ಲಿ ನೋಡ್ಬೋದು. ಅಲ್ಯೂಮಿನಿಯಂ ಪ್ಯಾನೆಲ್ಸ್ಗಳನ್ನ ಜೋಡಿಸ್ಬೇಕಾದ್ರೆ ನಾವು ಈ ಥರ ರಿವೆಟ್ಸ್ನ ನೋಡ್ಬೋದು. ಲೈಟ್ ವೆಯ್ಟ್ ಅಲಾಯ್ಸಲ್ಲಿ ನೋಡ್ಬೋದು. ಸೊ ದೀಸ್ ಆರ್ ದ ಡಿಫರೆಂಟ್ ಅಪ್ಲಿಕೇಶನ್ಸ್ ಆಫ್ ಸೆಲ್ಫ್ ಪಿಯರಿಂಗ್ ರಿವೆಟ್ಸ್. ಸೊ ಲಾಸ್ಟ್ ಟೈಪ್ ಆಫ್ ರಿವೆಟ್ಸ್ ಇಸ್ ಥ್ರೆಡೆಡ್ ರಿವೆಟ್ಸ್. ಆಸ್ ಯು ಸಿ ಹಿಯರ್, ಇಟ್ ಹ್ಯಾಸ್ ಎ ಹೆಡ್ ಆ್ಯಂಡ್ ಶ್ಯಾಂಕ್, ಬಟ್ ಜೊತೆಗೆ ಒಳಗಡೆ ಒಂದು ಥ್ರೆಡ್ ಕೊಟ್ಟಿರ್ತಾರೆ. ಸೊ ಬಿಕಾಸ್ ಆಫ್ ದ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ. ನೋಡಿ, ಇಟ್ ಹ್ಯಾಸ್ ಇಂಟರ್ನಲ್ ಥ್ರೆಡ್ಸ್ ಆ್ಯಂಡ್ ಅಲೋಯಿಂಗ್ ಎ ಬೋಲ್ಟ್ ಆರ್ ಸ್ಕ್ರೂ ಟು ಬಿ ಇನ್ಸರ್ಟೆಡ್ ಇನ್ ಟು ಇಟ್. ಏನಕ್ಕೆ ಆ ಥರ ಕೊಟ್ಟಿರ್ತಾರೆ? ಇದ್ರ ಒಳಗಡೆ ಬೋಲ್ಟ್ ಅಥವಾ ಸ್ಕ್ರೂನ ಇನ್ಸರ್ಟ್ ಮಾಡಿ ಇನ್ನೂ ಸ್ಟ್ರಾಂಗ್ ಜಾಯಿಂಟ್ ಮಾಡೋದಕ್ಕೋಸ್ಕರ. ಹಾಗಾಗಿ ಏರ್ಕ್ರಾಫ್ಟ್ಸು, ಆಟೋಮೋಟಿವ್, ಪ್ಯಾನಲ್ ಮತ್ತು ಎಕ್ವಿಪ್ಮೆಂಟ್ಸಲ್ಲಿ ನಾವು ಈ ಒಂದು ಕ್ಲಾಸಿಫಿಕೇಶನ್ ಆಫ್ ರಿವೆಟ್ಸ್ನ ನೋಡ್ಬೋದು. ಸೊ ಇಲ್ಲಿ ಕ್ಲಾಸಿಫಿಕೇಶನ್ ಆಫ್ ರಿವೆಟ್ಸ್ ಕಂಪ್ಲೀಟ್ ಡೀಟೇಲಿಂಗ್ ಇಲ್ಲ ಅಂದ್ರೂ ಕೂಡ ಯಾವ್ಯಾವ ಟೈಪ್ ಆಫ್ ರಿವೆಟ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಅದರದ್ದು ಅಪ್ಲಿಕೇಶನ್ಸ್ ಏನೇನು ಅಂತ ತಿಳ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಏಬಲ್ ಟು ಕ್ಲಾಸಿಫೈ ವೇರ್ ಯು ವಾಂಟ್ ಟು ಫಿಟ್ ದಿಸ್ ರಿವೆಟ್ ಇಂಟು ಅನ್ನೋದನ್ನ ಅರ್ಥ ಮಾಡ್ಕೋಬಹುದು. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇಫ್ ಯು ಹ್ಯಾವ್ ಎನಿ ಕ್ವರೀಸ್, ಲೀವ್ ಎ ಕಮೆಂಟ್. ಥ್ಯಾಂಕ್ ಯು.